ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಡೈಜೆಸ್ಟ್ರಾ ಅಲ್ಗೋರಿದಮ್ ಪ್ರಾಬ್ಲಮ್ ಅನ್ನ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಈಸಿಯಾಗಿ ಸಾಲ್ವ್ ಮಾಡಬೇಕು ಅಂತ ನೋಡ್ತಾ ಹೋಗೋಣ. ಸೊ ಈ ಡೈಜೆಸ್ಟ್ರಾ ಅಲ್ಗೋರಿದಮ್ ಏನಿದೆ, ಇದು ಸಿಂಗಲ್ ಸೋರ್ಸ್ ಶಾರ್ಟೆಸ್ಟ್ ಪಾತ್ ಅಲ್ಗೋರಿದಮ್ ಅಂಡರ್ ಬರುತ್ತೆ. ಈ ಸಿಂಗಲ್ ಸೋರ್ಸ್ ಶಾರ್ಟೆಸ್ಟ್ ಪಾತ್ ಅಲ್ಗೋರಿದಮ್ ಅಂಡರ್ ಎರಡು ಅಲ್ಗೋರಿದಮ್ಸ್ ಬರುತ್ತೆ. ಒಂದು ಡೈಜೆಸ್ಟ್ರಾ, ಇನ್ನೊಂದು ಬೆಲ್ಮನ್ ಫೋರ್ಡ್. ಹಂಗಾದ್ರೆ ಈ ಬೆಲ್ಮನ್ ಫೋರ್ಡ್ಗೂ ಮತ್ತೆ ಡೈಜೆಸ್ಟ್ರಾಗೂ ಇರುವಂತ ಡಿಫರೆನ್ಸ್ ಏನು? ಇಲ್ಲಿ ಎಡ್ಜ್ಗಳನ್ನ ನೀವು ನೋಡಿದ್ರೆ ಯಾವ್ದ್ರಲ್ಲಾದ್ರೂ ನೆಗೆಟಿವ್ ಎಡ್ಜ್ ಇದೆಯಾ? -2 -3 ಏನಾದ್ರೂ ಇದೆಯಾ? ಇಲ್ಲ. ಸೊ ಈ ಡೈಜೆಸ್ಟ್ರಾ ಅಲ್ಗೋರಿದಮ್ಸ್ ಅನ್ನ ನಾವು ಕೇವಲ ಪಾಸಿಟಿವ್ ಎಡ್ಜ್ ಇರುವಂತ ಗ್ರಾಫ್ ಅನ್ನ ಸಾಲ್ವ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಹೋಗ್ತೀವಿ. ಬಟ್ ಬೆಲ್ಮನ್ ಫೋರ್ಡ್ ಏನ್ ಮಾಡ್ತೀವಿ ಅಂತಂದ್ರೆ, ನೆಗೆಟಿವ್ ಎಡ್ಜಸ್ ಇದ್ರೆ ನಾವು ಬೆಲ್ಮನ್ ಫೋರ್ಡ್ ಸ್ವಿಚ್ ಆಗ್ತೀವಿ. ಯಾಕಂತಂದ್ರೆ ಇದ್ರಲ್ಲೂ ಕೂಡ ನೆಗೆಟಿವ್ ಎಡ್ಜ್ ಅನ್ನ ಸಾಲ್ವ್ ಮಾಡ್ಬೋದು, ಬಟ್ 100% ಎಫಿಷಿಯಂಟ್ ಆನ್ಸರ್ ಬರಲ್ಲ. ಸೊ 100% ಎಫಿಷಿಯಂಟ್ ಆನ್ಸರಿಗೋಸ್ಕರ ನಾವು ಬೆಲ್ಮನ್ ಫೋರ್ಡ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಯಾವಾಗ ನೆಗೆಟಿವ್ ಎಡ್ಜಸ್ ಇದ್ದಾಗ. ಇಲ್ಲಿ ಕೊಟ್ಟಿರುವಂತಹ ಗ್ರಾಫ್ ಅಲ್ಲಿ ಯಾವುದೇ ಕಾರಣಕ್ಕೂ ನೆಗೆಟಿವ್ ಎಡ್ಜ್ ಇಲ್ಲ. ಸೊ ನಾವು ಡೈಜೆಸ್ಟ್ರಾ ಅಲ್ಗೋರಿದಮ್ ಅನ್ನ ಈಸಿಯಾಗಿ ಅಪ್ಲೈ ಮಾಡಿ 100% ಎಫಿಷಿಯಂಟ್ ಆನ್ಸರ್ ಅನ್ನ ತಗೋಬಹುದು. ಈಗ ನಾವು ಯೂಸ್ ಮಾಡುವಂತಹ ಫಾರ್ಮುಲಾ ಇದು. ಅದು ಫಾರ್ಮುಲಾ ಇಲ್ದಲೇನು ಕೂಡ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಫಸ್ಟ್ ಏನ್ ಮಾಡೋಣ ಅಂತಂದ್ರೆ, ಯಾವ್ದಾದ್ರೂ ಒಂದು ನೋಡ್ ಅನ್ನ ಸೋರ್ಸ್ ನೋಡ್ ಆಗಿ ತಗೊಳ್ತಾ ಹೋಗೋಣ. So let A be the source node. A be the source node. So source node ಅನ್ನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಏನ್ ಮಾಡಬೇಕು ಅಂತಂದ್ರೆ, ಇಲ್ಲಿ ಯಾವ ಯಾವ ನೋಡ್ಗಳಿವೆ ಪ್ರತಿಯೊಂದನ್ನು ಕೂಡ ಈ ಕಡೆ ಬರಿತಾ ಹೋಗಿ, ಅಂದ್ರೆ ರೋ ವೈಸ್ ಬರಿತಾ ಹೋಗಿ. A B C D E ಮತ್ತೆ F. ಓಕೆ, ಎಸ್. ಫಸ್ಟ್ ಸೋರ್ಸ್ ನೋಡ್ ಯಾವುದು ನಾವು ತಗೊಂಡಿರೋದು? ಎ. ಸೊ ಇವಾಗ ಎ ಸೆಲೆಕ್ಟ್ ಆಗಿದೆ. ಸೋರ್ಸ್ ನೋಡಿನ ವ್ಯಾಲ್ಯೂ ಏನಾಗಿರುತ್ತೆ? ಆಲ್ವೇಸ್ ಈಕ್ವಲ್ ಟು 0. ಯಾಕಂತಂದ್ರೆ ನೋಡಿ, ಸಿಂಗಲ್ ಸೋರ್ಸ್ ಶಾರ್ಟೆಸ್ಟ್ ಪಾತ್. ನಾವು ಸೋರ್ಸ್ ಇಂದ ಉಳಿದಿರುವಂತಹ ಎಲ್ಲಾ ನೋಡ್ಗಳಿಗೂ ಇರುವಂತ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅನ್ನ ಫೈಂಡ್ ಮಾಡ್ತಿರೋದು. ಸೊ ನಾನು ಒಂದು ಜಾಗದಲ್ಲಿ ನಿಂತಿದ್ದೀನಿ ಅಂತ ಅಂದ್ರೆ, ನಾನು ಮೂವ್ಮೆಂಟ್ ಆದ್ರೆ ಮಾತ್ರ ಪಾತ್ ಕಾಸ್ಟ್ ಬೇಕಾಗೋದು. ಬಟ್ ಒಂದೇ ಜಾಗದಲ್ಲಿ ನಿಂತ್ಕೊಳ್ಳೋದಕ್ಕೆ ಪಾತ್ ಕಾಸ್ಟ್ ಏನ್ ಬೇಕಾಗಿಲ್ಲ. ಸೊ ಅದರ ವ್ಯಾಲ್ಯೂ 0. ಇವಾಗ ಈ ಕಡೆ ಬಂದೆ ನಾನು, ಅಲ್ಲಿಂದ ಇಲ್ಲಿಗೆ. ಸೊ ಪಾತ್ ಕಾಸ್ಟ್ ಎಷ್ಟು? 1. ಆ ರೀತಿ ನಾನು ಒಂದೇ ಜಾಗದಲ್ಲಿ ನಿಂತ್ಕೊಂಡ್ರೆ ಅದು 0 ಇರುತ್ತೆ. ನಾನು ಮೂವ್ಮೆಂಟ್ ಆದ್ರೆ ಮಾತ್ರ ಪಾತ್ ಕಾಸ್ಟ್ ಕ್ಯಾಲ್ಕುಲೇಟ್ ಆಗೋದು. ಸೊ ಸೋರ್ಸ್ ನೋಡ್ ಯಾವುದೇ ಕಾರಣಕ್ಕೂ ಮೂವ್ಮೆಂಟ್ ಆಗಲ್ಲ. ಅದರ ರೆಫರೆನ್ಸ್ ಅಲ್ಲಿ ಉಳಿದಿರುವಂತಹ ಎಲ್ಲಾ ನೋಡ್ಗಳಿಗೂ ಇರುವಂತಹ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅನ್ನ ಫೈಂಡ್ ಮಾಡೋದು. ಸೊ ಏದು ವ್ಯಾಲ್ಯೂ ಏನಾಗಿರುತ್ತೆ? 0. ನೆಕ್ಸ್ಟ್ ಇನ್ನ ಉಳಿದಿರುವಂತಹ ಯಾವುದೇ ನೋಡ್ಗೂ ಕೂಡ ನಮಗೆ ಶಾರ್ಟೆಸ್ಟ್ ಪಾತ್ ಅಥವಾ ಶಾರ್ಟೆಸ್ಟ್ ಡಿಸ್ಟೆನ್ಸ್ ನಮಗೆ ಗೊತ್ತಿಲ್ಲ. ಸೊ ಏನ್ ಮಾಡೋಣ, ಎಲ್ಲದಕ್ಕೂ ಕೂಡ ಇನಿಷಿಯಲಿ ಇನ್ಫಿನಿಟಿ ಅಂತ ಬರಿತಾ ಹೋಗೋಣ. ಎಲ್ಲ ನೋಡ್ಗೂ ಕೂಡ ಇನ್ಫಿನಿಟಿ. ಇಲ್ಲೂ ಕೂಡ ಅಪ್ಡೇಟ್ ಮಾಡಿ, ಇನ್ಫಿನಿಟಿ 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 ಇನ್ಫಿನಿಟಿ. ಈಗ ಇಲ್ಲಿರುವಂತಹ ಎಲ್ಲಾ ವ್ಯಾಲ್ಯೂಗಳಲ್ಲಿ ಶಾರ್ಟೆಸ್ಟ್ ವ್ಯಾಲ್ಯೂ ಯಾವುದು ಅಂತ ನೋಡ್ಬೇಕು. ಯಾಕೆ ಶಾರ್ಟೆಸ್ಟ್ ವ್ಯಾಲ್ಯೂ? ಶಾರ್ಟೆಸ್ಟ್ ಪಾತ್ ಅನ್ನ ಕಂಡುಹಿಡಿತಾ ಇರೋದು, ಅದಕ್ಕೋಸ್ಕರ. ಸೊ ಶಾರ್ಟೆಸ್ಟ್ ವ್ಯಾಲ್ಯೂ ಯಾವುದು? 0. ಸೊ 0 ಶಾರ್ಟೆಸ್ಟ್ ವ್ಯಾಲ್ಯೂ ಆಗಿರೋದ್ರಿಂದ ಎ ಆಲ್ರೆಡಿ ಸೆಲೆಕ್ಟ್ ಆಗಿದೆ. ಸೊ ನಾನು ಫಸ್ಟಿಗೆ ಬರೆದು ಬಿಟ್ಟಿದ್ದೆ. ಸೊ ಎ ಆಲ್ರೆಡಿ ಸೆಲೆಕ್ಟ್ ಆಗಿದೆ. ಸೊ ನೆಕ್ಸ್ಟ್ ಈಗ ಎ ಸೆಲೆಕ್ಟ್ ಆಗಿದೆ ಅಲ್ವಾ? ಸೊ ಎ ಅನ್ನ ಬರ್ಕೊಂತೀನಿ ಸೈಡ್ ಅಲ್ಲಿ. ಎ ಇಂದ ನಾನು ಎಲ್ಲೆಲ್ಲಿಗೆ ಹೋಗ್ಬೋದು ಎಡ್ಜ್ಗಳನ್ನ ಯೂಸ್ ಮಾಡಿಕೊಂಡು. ಇಲ್ಲಿ ನಮಗೆ ಕೊಟ್ಟಿರುವಂತದ್ದು ಅನ್ಡೈರೆಕ್ಟೆಡ್ ಗ್ರಾಫ್. ಅನ್ಡೈರೆಕ್ಟೆಡ್ ಗ್ರಾಫ್ ಅಂತಂದ್ರೆ ಎಡ್ಜಿನ ಡೈರೆಕ್ಷನ್ ಅನ್ನ ತೋರಿಸಿಲ್ಲ ಈ ರೀತಿ. ಫಾರ್ ಎಕ್ಸಾಂಪಲ್, ಸೊ ಅನ್ಡೈರೆಕ್ಟೆಡ್ ಗ್ರಾಫ್ ಇರೋದ್ರಿಂದ ಅಡ್ಜಸೆಂಟ್ ಅಲ್ಲಿ ಇರುವಂತಹ ಎಲ್ಲಾ ನೋಡ್ಗಳಿಗೂ ನಾವು ಹೋಗ್ಬೋದು. ನೋಡಿ, ಎ ಇಂದ ಸಿ ಹೋಗ್ಬೋದು, ಎ ಇಂದ ಡಿ, ಎ ಇಂದ ಬಿ, ಡೈರೆಕ್ಟ್ ಆಗಿ ಹೋಗುವಂತ ನೋಡ್ಗಳು. ಸೊ ಎ ಇಂದ ಸಿ, ಎ ಇಂದ ಡಿ ಮತ್ತೆ ಎ ಇಂದ ಬಿ. ಇವಾಗ ಈ ಫಾರ್ಮುಲಾನ ಅಪ್ಲೈ ಮಾಡ್ಕೋಬೇಕು. ಬಟ್ ಅಪ್ಲೈ ಮಾಡ್ದಲ್ಲೇ ಯಾವ ರೀತಿ ಸಿಂಪಲ್ ಟ್ರಿಕ್ ಅಲ್ಲಿ ಸಾಲ್ವ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಎ ಇಂದ ನಾನು ಶುರು ಮಾಡ್ತಿರೋದು. ಫಸ್ಟ್ ಎ ಇಂದ ಸಿ ಹೋಗೋಣ, ಸರಿನಾ? ಸೊ ಎದು ಇನಿಷಿಯಲ್ ವ್ಯಾಲ್ಯೂ ಏನಿರೋದು? 0 ಪ್ಲಸ್ ಎ ಇಂದ ಸಿ ಹೋಗೋದಕ್ಕೆ ಕಾಸ್ಟ್ ಎಷ್ಟು? 2 ಮಸ್ಟ್ ಬಿ ಲೆಸ್ ದ್ಯಾನ್. ಇಲ್ಲಿ ಸಿ ದು ವ್ಯಾಲ್ಯೂ ಏನಿದೆ? ಇನ್ಫಿನಿಟಿ. ನೋಡು, ಅದನ್ನೇ ಆ ಫಾರ್ಮುಲಾ ಹೇಳ್ತಾ ಇರೋದು. ಡಿ ಆಫ್ ಯು. ಡಿ ಆಫ್ ಯು ಅಂತಂದ್ರೆ ಎ ಇಂದ ಸಿ ಹೋಗ್ತಾ ಇರೋದಲ್ವಾ? ನೆಕ್ಸ್ಟ್ ಕಾಸ್ಟ್ ಆಫ್ ಮೂವಿಂಗ್ ಫ್ರಮ್ ಯು ಟು ವಿ ಅಂದ್ರೆ ಎ ಇಂದ ಸಿ ಹೋಗೋದಕ್ಕೆ ಕಾಸ್ಟ್ ಮಸ್ಟ್ ಬಿ ಲೆಸ್ ದೆನ್ ಡಿ ಆಫ್ ವಿ. ಡಿ ಆಫ್ ವಿ ಅಂತಂದ್ರೆ ಸಿ ಗೆ ನಾವು ರೀಚ್ ಆಗ್ಬೇಕಲ್ವಾ? ಅದ್ರದ್ದು ವ್ಯಾಲ್ಯೂ ಏನಿದೆ ಅದು. ಸಿಂಪಲ್ ಏನು ಅಂತಂದ್ರೆ 0 + 2 ಏನಾಗುತ್ತೆ? 2 ಲೆಸ್ ದೆನ್ ಇನ್ಫಿನಿಟಿ. ಇವೆರಡರಲ್ಲಿ ಯಾವ್ದು ವ್ಯಾಲ್ಯೂ ಚಿಕ್ಕದಿರುತ್ತೆ ಅದನ್ನ ಇಲ್ಲಿ ಅಪ್ಡೇಟ್ ಮಾಡ್ಬೇಕಷ್ಟೇ. 2 ಚಿಕ್ಕದ, ಇನ್ಫಿನಿಟಿ ಚಿಕ್ಕದ? 2 ಚಿಕ್ಕದು. ಸೊ ಏನ್ ಮಾಡ್ತೀವಿ, ಸಿ ಇರುವಂತಹ ಜಾಗದಲ್ಲಿ ಇನ್ಫಿನಿಟಿ ಬದಲು 2 ಅಂತ ಬರಿತೀನಿ.
ಸೊ ಸಿ ವ್ಯಾಲ್ಯೂ ಏನಾಯಿತು, ಇನ್ಫಿನಿಟಿಯಿಂದ 2ಗೆ ಚೇಂಜ್ ಆಗಿದೆ. ಸೊ ಇಲ್ಲೂ ಕೂಡ ಚೇಂಜ್ ಮಾಡ್ತೀನಿ 2. ನೆಕ್ಸ್ಟ್ ಎ ಇಂದ ಡಿಗೆ ಹೋಗಬೇಕು. ಎದು ಇನಿಷಿಯಲ್ ವ್ಯಾಲ್ಯೂ ಇಸ್ 0. ಎ ಇಂದ ಡಿಗೆ ಹೋಗೋದಕ್ಕೆ ಕಾಸ್ಟ್ ಎಷ್ಟು 5, ಮಸ್ಟ್ ಬಿ ಲೆಸ್ ದೆನ್ ವ್ಯಾಲ್ಯೂ ಆಫ್ ಡಿ ಏನಿದೆ ಇನ್ಫಿನಿಟಿ ಇದೆ. 5 ಮತ್ತೆ ಇನ್ಫಿನಿಟಿ ಯಾವ್ದು ಚಿಕ್ಕದು, 5 ಇಸ್ ದ ಸ್ಮಾಲರ್ ಒನ್. ಸೊ ಇನ್ಫಿನಿಟಿ ಇದ್ದಿದ್ದೇನಂತೆ 5 ಆಗಿ ಅಪ್ಡೇಟ್ ಆಗುತ್ತೆ ಡಿ. ಸೊ ಇನ್ಫಿನಿಟಿ ಇರೋದು 5 ಆಗಿ ಅಪ್ಡೇಟ್ ಆಗಿದೆ. ನೆಕ್ಸ್ಟ್ ಎ ಇಂದ ಬಿಗೆ ಹೋಗ್ಬೋದು. ಸೊ ಎದು ಇನಿಷಿಯಲ್ ವ್ಯಾಲ್ಯೂ ಇಸ್ 0. ಎ ಇಂದ ಬಿಗೆ ಹೋಗೋದಕ್ಕೆ ಕಾಸ್ಟ್ ಈಸ್ 3, ಮಸ್ಟ್ ಬಿ ಲೆಸ್ ದೆನ್ ಬಿದು ಇನಿಷಿಯಲ್ ವ್ಯಾಲ್ಯೂ ಈಸ್ ಇನ್ಫಿನಿಟಿ. 3 ಚಿಕ್ಕದ ಇನ್ಫಿನಿಟಿ ಚಿಕ್ಕದ, 3 ಚಿಕ್ಕದು. ಸೊ ಬಿ ವ್ಯಾಲ್ಯೂ ಕೂಡ ಇನ್ಫಿನಿಟಿಯಿಂದ 3 ಆಗಿ ಅಪ್ಡೇಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಎ ಇಂದ ನಾನು ಉಳಿದಿರುವಂಥ ಯಾವುದಕ್ಕೂ ಕೂಡ ಹೋಗೋದಕ್ಕಾಗಲ್ಲ. ಸೊ ಸ್ಟಾಪ್ ದ ಪ್ರೊಸೆಸ್. ಇನ್ನು ಉಳಿದಿರೋದು ಏನಿದೆ ಎ ಇ ಎಫ್, ಅವುಗಳಿಗೆ ಏನು ಮಾಡ್ತೀವಿ ಅಂತಂದರೆ ಪ್ರೀವಿಯಸ್ ಸ್ಟೆಪ್ಪಲ್ಲಿ ಏನು ವ್ಯಾಲ್ಯೂ ಇತ್ತು ಅದನ್ನೇ ಕಾಪಿ ಮಾಡ್ತಾ ಹೋಗ್ತೀವಿ. ಇನ್ಫಿನಿಟಿ ಇನ್ಫಿನಿಟಿ 0. ಸೊ 0 ಇವಾಗ ಆಲ್ರೆಡಿ ಸೆಲೆಕ್ಟ್ ಆಗಿದೆ, ಅಂದರೆ ಎ ಆಲ್ರೆಡಿ ಸೆಲೆಕ್ಟ್ ಆಗಿದೆ ಶಾರ್ಟೆಸ್ಟ್ ಪಾತನ್ನು ಕಂಡುಹಿಡಿಯೋದಕ್ಕೋಸ್ಕರ. ಈಗ ಉಳಿದಿರುವಂತಹ 5 ವ್ಯಾಲ್ಯೂಗಳಲ್ಲಿ ಯಾವುದು ಸ್ಮಾಲರ್ ವ್ಯಾಲ್ಯೂ, 3 2 5 ಇನ್ಫಿನಿಟಿ ಇನ್ಫಿನಿಟಿ, ಯಾವುದು 2. ಸೊ 2 ಸೆಲೆಕ್ಟ್ ಆಗಿದೆ ಅಂತಂದರೆ ಅದರ ರೆಸ್ಪೆಕ್ಟಿವ್ ನೋಡ್ ಯಾವುದು ಸಿ. ಸೊ ಸಿ ಸೆಲೆಕ್ಟ್ ಆಯಿತು. ನೀವು ಈ ರೀತಿನೂ ಬರಿಬೋದು, ಎ ಆದಮೇಲೆ ಸಿ ಸೆಲೆಕ್ಟ್ ಆಗಿದೆ, ಆ ರೀತಿನೂ ಬರಿಬೋದು. ಇಲ್ಲ ಸಿಂಗಲ್ ಆಗಿ ಬರಿತಾ ಹೋಗ್ಬೋದು. ಈ ಸ್ಟೆಪ್ಪಲ್ಲಿ ಯಾರು ಸೆಲೆಕ್ಟ್ ಆದರೂ, ಸಿ ಸೆಲೆಕ್ಟ್ ಆದರು. ಈಗ ಸಿ ಸೆಲೆಕ್ಟ್ ಆಗಿರೋದ್ರಿಂದ ಸಿ ಇಂದ ನಾನು ಎಲ್ಲೆಲ್ಲಿಗೆ ಹೋಗ್ಬೋದು ಅಂತ ನೋಡ್ತಾ ಹೋಗ್ಬೇಕು. ಸಿ ಇಂದ ನಾನು ಎಗೆ ಹೋಗ್ಬೋದು, ಬಟ್ ಎ ಇಸ್ ಆಲ್ರೆಡಿ ಟ್ರಾವರ್ಸ್. ಎ ಆಲ್ರೆಡಿ ಸೆಲೆಕ್ಟ್ ಆಗಿದೆ. ಸೆಲೆಕ್ಟ್ ಆಗಿರೋದ್ರಿಂದ ಅದಕ್ಕೆ ಹೋಗುವಂಥ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಸಿ ಇಂದ ನಾನು ಡಿಗೆ ಹೋಗ್ಬೋದು, ಸಿ ಇಂದ ಡಿಗೆ ಹೋಗ್ಬೋದು. ನೆಕ್ಸ್ಟ್ ಸಿ ಇಂದ ಎಫ್ಗೆ ಹೋಗ್ಬೋದು. ಎಗೆ ಯಾಕೆ ಹೋಗ್ಲಿಲ್ಲ, ಎ ಆಲ್ರೆಡಿ ಸೆಲೆಕ್ಟ್ ಆಗಿದೆ ಅದಕ್ಕೋಸ್ಕರ. ಸಿದು ವ್ಯಾಲ್ಯೂ ಏನಿದೆ 2 ಪ್ಲಸ್ ಸಿ ಇಂದ ಡಿಗೆ, ಸಿ ಇಂದ ಡಿಗೆ ವ್ಯಾಲ್ಯೂ ಏನು, ಪಾತ್ ಕಾಸ್ಟ್ 2 ಮಸ್ಟ್ ಬಿ ಲೆಸ್ ದೆನ್ ಡಿದು ವ್ಯಾಲ್ಯೂ ಏನಿದೆ 5. 2 + 2 = 4. ಇಲ್ಲಿ 5 ಇದೆ. 5 ಚಿಕ್ಕದ 4 ಚಿಕ್ಕದ, 4 ಚಿಕ್ಕದು. ಸೊ 4 ಇದ್ದಿದ್ದು 5 ಇದ್ದಿದ್ದು 4 ಆಗಿ ಅಪ್ಡೇಟ್ ಆಗುತ್ತೆ. ಸೊ ಇಲ್ಲಿ 4 ಆಗುತ್ತೆ ಇವಾಗ. ನೆಕ್ಸ್ಟ್ ಸಿ ಇಂದ ಎಫ್ಗೆ, ಸಿದು ಇನಿಷಿಯಲ್ ವ್ಯಾಲ್ಯೂ ಇಸ್ 2. ಸಿ ಇಂದ ಎಫ್ಗೆ ಹೋಗೋದಕ್ಕೆ ಪಾತ್ ಕಾಸ್ಟ್ ಈಸ್ 1 ಮಸ್ಟ್ ಬಿ ಲೆಸ್ ದೆನ್ ಎಫ್ದು ಇನಿಷಿಯಲ್ ವ್ಯಾಲ್ಯೂ ಈಸ್ ಇನ್ಫಿನಿಟಿ. 2 + 1 ವಿಲ್ ಬಿ 3. 3 ಚಿಕ್ಕದ ಇನ್ಫಿನಿಟಿ ಚಿಕ್ಕದ, 3 ಚಿಕ್ಕದು. ಸೊ ಇನ್ಫಿನಿಟಿ ಜಾಗದಲ್ಲಿ 3 ಬರಬೇಕು ಎಫ್ ಹತ್ರ. ಈ ಸಿ ಕೇವಲ 2 ನೋಡಿಗೆ ಮಾತ್ರ ಹೋಗೋಕೆ ಆಗ್ತಿದ್ದು, ಉಳಿದಿರುವಂಥ ನೋಡ್ಗಳಿಗೆ ಏನು ಮಾಡ್ತೀವಿ, ಪ್ರೀವಿಯಸ್ ವ್ಯಾಲ್ಯೂಗಳನ್ನು ತಗೊತಾ ಹೋಗ್ತೀವಿ. ಇನ್ಫಿನಿಟಿ 2 ಆಲ್ರೆಡಿ ಸೆಲೆಕ್ಟ್ ಆಗಿದೆ, ಬಾಕ್ಸ್ ಹಾಕ್ಕೊಂತ ಹೋಗಿ ಸೆಲೆಕ್ಟ್ ಆಗಿರೋದಕ್ಕೆ. ಈಗ ಉಳಿದಿರುವಂಥ 3 4 ಇನ್ಫಿನಿಟಿ ಇನ್ಫಿನಿಟಿ, ಯಾವ್ದು ಚಿಕ್ಕದು ನೋಡಿ. ಈ 3 ಆದರೂ ಸೆಲೆಕ್ಟ್ ಮಾಡ್ಬೋದು, ಈ 3 ಆದರೂ ಸೆಲೆಕ್ಟ್ ಮಾಡ್ಬೋದು, ಯಾವುದಾದ್ರೂ. ಫಾರ್ ಎಕ್ಸಾಂಪಲ್ ನಾನು ಇವಾಗ ಬಿ ಅನ್ನು ಸೆಲೆಕ್ಟ್ ಮಾಡ್ಕೊತೀನಿ, ಯಾಕಂತಂದರೆ ಈ 3 ಅನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ, ಅದರ ಕರೆಸ್ಪಾಂಡಿಂಗ್ ನೋಡ್ ಯಾವುದು ಬಿ. ಸೊ ಬಿ ಸೆಲೆಕ್ಟ್ ಆಗಿದೆ. ಈಗ ನಾನು ಬಿ ಇಂದ ಎಲ್ಲೆಲ್ಲಿಗೆ ಹೋಗ್ಬೋದು ನೋಡಿ. ಬಿ ಇಂದ ಎಗೆ ಹೋಗೋಕ್ಕಾಗಲ್ಲ, ಯಾಕಂತಂದ್ರೆ ಎ ಆಲ್ರೆಡಿ ಸೆಲೆಕ್ಟ್ ಆಗಿದೆ. ಬಿ ಇಂದ ಡಿಗೆ ಹೋಗ್ಬೋದು. ಸೊ ಬಿ ಇಂದ ಡಿಗೆ, ಬಿ ಇಂದ ಇಗೆ. ಸೊ 2 ಪಾಸಿಬಲ್ ಮಾತ್ರ ಉಳಿತು. ಈಗ ನೋಡಿ, ಬಿದು ಇನಿಷಿಯಲ್ ವ್ಯಾಲ್ಯೂ ಏನಿದೆ 3 ಪ್ಲಸ್ ಬಿ ಇಂದ ಡಿಗೆ ಹೋಗೋದಕ್ಕೆ ಕಾಸ್ಟ್ ಎಷ್ಟು 1 ಮಸ್ಟ್ ಬಿ ಲೆಸ್ ದೆನ್ ಡಿದು ವ್ಯಾಲ್ಯೂ ಏನಿದೆ 4. 3 + 1 = 4. ಇಲ್ಲೂ ಕೂಡ 4 ಇದೆ. ಸೊ 4 ಅದೇ ರೀತಿ ಉಳ್ಕೊಳ್ಳಿ, ಏನು ಚೇಂಜಸ್ ಮಾಡೋದಕ್ಕೆ ಹೋಗಬೇಡಿ. ಸೊ 4 ಅದೇ ರೀತಿ ಉಳ್ಕೊಂತು. ನೆಕ್ಸ್ಟ್ ಬಿ ಇಂದ ಇಗೆ ಹೋಗೋಣ. ಬಿದು ಇನಿಷಿಯಲ್ ವ್ಯಾಲ್ಯೂ ಇಸ್ 3. ಬಿ ಇಂದ ಇಗೆ ಹೋಗೋದಕ್ಕೆ ಕಾಸ್ಟ್ ಈಸ್ 4 ಮಸ್ಟ್ ಬಿ ಲೆಸ್ ದೆನ್ ಇದು ಇನಿಷಿಯಲ್ ವ್ಯಾಲ್ಯೂ ಈಸ್ ಇನ್ಫಿನಿಟಿ. 3 + 4 ವಿಲ್ ಬಿ 7. 7 ಮತ್ತೆ ಇನ್ಫಿನಿಟಿ ಚಿಕ್ಕದು ಯಾವುದು, 7 ಚಿಕ್ಕದು. ಸೊ ಏನು ಮಾಡ್ತೀವಿ, ಇದು ವ್ಯಾಲ್ಯೂ ಇನ್ಫಿನಿಟಿಯಿಂದ 7 ಆಗಿ ಅಪ್ಡೇಟ್ ಮಾಡ್ತೀವಿ. ಕೇವಲ 2 ನೋಡಿಗೆ ಮಾತ್ರ ಹೋಗ್ಬೋದಿತ್ತು ಬಿ. ಇನ್ನು ಉಳಿದಿರೋದೆಲ್ಲ ಏನು ಮಾಡ್ತೀವಿ, ಪ್ರೀವಿಯಸ್ ಸ್ಟೆಪ್ ಇಂದ ಕಾಪಿ ಮಾಡ್ಕೊತೀವಿ. 0 ಆಲ್ರೆಡಿ ಸೆಲೆಕ್ಟೆಡ್, 3 ನೆಕ್ಸ್ಟ್ 2 4 7 3. ಈಗ ಯಾವ ಚಿಕ್ಕ ವ್ಯಾಲ್ಯೂ 4 7 3 ಅಲ್ಲಿ 3 ಇಸ್ ದ ಸ್ಮಾಲರ್ ಒನ್. ಸೊ ಎಫ್ ವಿಲ್ ಬಿ ಸೆಲೆಕ್ಟೆಡ್. ಈಗ ಎಫ್ ಇಂದ ನಾನು ಎಲ್ಲೆಲ್ಲಿಗೆ ಹೋಗ್ಬೋದು ನೋಡಿ. ಎ ಆಲ್ರೆಡಿ ಟ್ರಾವರ್ಸ್ ಆಗಿದೆ, ಸಿ ಆಲ್ರೆಡಿ ಟ್ರಾವರ್ಸ್ ಆಗಿದೆ, ನೆಕ್ಸ್ಟ್ ಬಿ ಆಲ್ರೆಡಿ ಟ್ರಾವರ್ಸ್ ಆಗಿದೆ, ಎಫ್ ಆಲ್ರೆಡಿ ಟ್ರಾವರ್ಸ್ ಆಗಿದೆ. ಈಗ ಎಫ್ ಇವಾಗ ತಾನೇ ಟ್ರಾವರ್ಸ್ ಆಗಿರೋದು. ಸೊ ಎಫ್ ಇಂದ ನಾನು ಎಲ್ಲೆಲ್ಲಿಗೆ ಹೋಗ್ಬೋದು ಅಂದರೆ ಅನ್ರೀಚ್ಡ್ ನೋಟ್ಸ್ಗೆ ಮಾತ್ರ ಹೋಗೋಕ್ಕಾಗೋದು. ಸೊ ಈ ಎಫ್ ಇಂದ ಕೇವಲ ಇಗೆ ಮಾತ್ರ ಎಡ್ಜ್ ಇರೋದು. ಎಫ್ ಇಂದ ಸಿಗೆ ಹೋಗ್ಬೋದಿತ್ತು, ಬಟ್ ಸಿ ಆಲ್ರೆಡಿ ಟ್ರಾವರ್ಸ್ ಆಗಿದೆ ಅಂದರೆ ಸೆಲೆಕ್ಟ್ ಆಗಿದೆ. ಎಫ್ ಇಂದ ಇ, ಎಫ್ದು ಇನಿಷಿಯಲ್ ವ್ಯಾಲ್ಯೂ ಏನಿದೆ 3 ಪ್ಲಸ್ ಎಫ್ ಇಂದ ಇಗೆ ಬರೋದು ಕಾಸ್ಟ್ ಎಷ್ಟು 2. ಇಲ್ಲಿ ಈ ವ್ಯಾಲ್ಯೂ
ಇಲ್ಲಿ ಈ ವ್ಯಾಲ್ಯೂ ಆಲ್ರೆಡಿ ಅಪ್ಡೇಟ್ ಮಾಡಿದ್ವಲ್ಲ 7 ಅಲ್ವಾ, ಅಪ್ಡೇಟ್ ಆಗಿತ್ತು. ಸೊ ಇದು ಇನಿಷಿಯಲ್ ವ್ಯಾಲ್ಯೂ ಏನಿದೆ 7. 3 + 2 is 5. 5 ಚಿಕ್ಕದ 7 ಚಿಕ್ಕದ, 5 is the smaller one. So I will update the value of E from 7 to 5. ನೆಕ್ಸ್ಟ್ ಇವಾಗ 5 ಆಗಿದೆ. ಕೇವಲ ಒಂದು ನೋಡಿಗೆ ಮಾತ್ರ ಹೋಗ್ಬೋದಿತ್ತು F, ಅದು ಕೇವಲ ಹೀಗೆ ಮಾತ್ರ. ಇವಾಗ ಇನ್ನು ಉಳಿದಿರೋ ವ್ಯಾಲ್ಯೂಸ್ನೆಲ್ಲ ಪ್ರೀವಿಯಸ್ ಸ್ಟೆಪ್ ಇಂದ ತಗೊಂತ ಹೋಗಿ. 0, 3, 2, 4, 3. ನೆಕ್ಸ್ಟ್ ಇನ್ನು ಕೇವಲ ಎರಡು ವ್ಯಾಲ್ಯೂಸ್ ಉಳಿದಿರೋದು. ಇವೆರಡರಲ್ಲಿ ಚಿಕ್ಕ ವ್ಯಾಲ್ಯೂ ಯಾವುದು 4. ಸೊ 4 ಅಂದರೆ ಅದರ ಕರೆಸ್ಪಾಂಡಿಂಗ್ ನೋಡ್ ಯಾವುದು ಡಿ. ಸೊ ಡಿ ವಿಲ್ ಬಿ ಸೆಲೆಕ್ಟೆಡ್. ಸೊ ಇಲ್ಲಿ ನಾವೇನು ಮಾಡಿದ್ವಿ, ಈ ವ್ಯಾಲ್ಯೂನ 7 ಇಂದ 5 ಚೇಂಜ್ ಮಾಡಿದ್ವಿ. ಸೊ ಇಲ್ಲೂ ಕೂಡ ಬರ್ಕೊಳ್ಳಿ. ಈಗ ನಾನು ಉಳಿದಿರೋದು ಕೇವಲ ಒಂದೇ ಒಂದು. ಸೊ ಇವಾಗ ಡಿ ಅಲ್ಲಿರೋದು, ಡಿ ಇಂದ ನಾನು ಕೇವಲ ಒಂದೇ ಒಂದು ಅನ್ರೀಚ್ಡ್ ನೋಡ್ ಇರೋದು, ಅದು ಇ. ಅದಕ್ಕೆ ಎಡ್ಜ್ ಇದೆ, ಸೊ ಹೋಗ್ಬೋದು. ಡಿದು ಇನಿಷಿಯಲ್ ವ್ಯಾಲ್ಯೂ ಇಸ್ 4 ಪ್ಲಸ್ ಡಿ ಇಂದ ಹೀಗೆ ಹೋಗೋದಕ್ಕೆ ಕಾಸ್ಟ್ ಈಸ್ 3, ಮಸ್ಟ್ ಬಿ ಲೆಸ್ ದೆನ್. ಇದು ಇನಿಷಿಯಲ್ ವ್ಯಾಲ್ಯೂ ಏನಿದೆ 5. ಸೊ ರೈಟ್ 5 here. 4 + 3 is 7 ಮತ್ತೆ 5 ಯಾವ ಚಿಕ್ಕದು, 5 is the smaller one. ಸೊ 5 ಅದೇ ರೀತಿ ಉಳ್ಕೊಳ್ಳಿ. ಸೊ ಇವಾಗ ಏನಾಗುತ್ತೆ, 5 ಅದೇ ರೀತಿ ಉಳ್ಕೊಳುತ್ತೆ ಅಂತಂದ್ರೆ 5 ಅದೇ ರೀತಿ ಉಳ್ಕೊಂಡಿದೆ. ಇವಾಗ ಉಳಿದಿರುವಂಥ ವ್ಯಾಲ್ಯೂಗಳೆಲ್ಲ ಪ್ರೀವಿಯಸ್ ಸ್ಟೆಪ್ ಇಂದ ಬರ್ತವೆ. ಎಲ್ಲವೂ ಕೂಡ ಆಲ್ರೆಡಿ ಸೆಲೆಕ್ಟ್ ಆಗಿದೆ. ಕೇವಲ ಒಂದೇ ಒಂದು ವ್ಯಾಲ್ಯೂ ಉಳಿದಿರೋದು. ಸೊ ಅದನ್ನೇ ನಾವು ಸೆಲೆಕ್ಟ್ ಮಾಡಬೇಕು. ಅದರ ರೆಸ್ಪೆಕ್ಟಿವ್ ನೋಡ್ ಯಾವುದು ಇ. ಸೊ ಇವಾಗ ನಮಗೆ ಪ್ರತಿಯೊಂದ್ರದ್ದು ಕೂಡ ಶಾರ್ಟೆಸ್ಟ್ ಪಾತ್ ವ್ಯಾಲ್ಯೂ ಸಿಕ್ಕಿದೆ. ಇವಾಗ ಎ ಇಂದ ನಾನೇನಾದ್ರೂ ಎಗೆ ಹೋಗ್ಬೇಕು ಅಂದ್ರೆ ಶಾರ್ಟೆಸ್ಟ್ ವ್ಯಾಲ್ಯೂ ಇಸ್ 0, ಶಾರ್ಟೆಸ್ಟ್ ಪಾತ್ ಕಾಸ್ಟ್ 0. ಎ ಇಂದ ನಾನು ಬಿಗೆ ಹೋಗ್ಬೇಕು ಅಂತಂದ್ರೆ ಶಾರ್ಟೆಸ್ಟ್ ಪಾತ್ ಕಾಸ್ಟ್ ಇಸ್ 3. ಎ ಇಂದ ಸಿಗೆ ಹೋಗ್ಬೇಕು ಅಂತಂದ್ರೆ 2, ಎ ಇಂದ ಡಿಗೆ ಹೋಗ್ಬೇಕು ಅಂದ್ರೆ 4, ಎ ಇಂದ ಇಗೆ ಹೋಗ್ಬೇಕು ಅಂದ್ರೆ 5, ಎ ಇಂದ ಎಫ್ಗೆ ಹೋಗ್ಬೇಕು ಅಂತಂದ್ರೆ 3. ಏನು, ಒಂದು ಸಿಂಗಲ್ ಸೋರ್ಸ್ ಅನ್ನ ಇಟ್ಕೊಂಡ್ಬಿಟ್ಟು ಉಳಿದಿರುವಂತಹ ಎಲ್ಲಾ ನೋಡ್ಗಳಿಗೂ ಇರುವಂತಹ ಡಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡಿದ್ವಿ. ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ನಿಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಇನ್ನೂ ಜಾಸ್ತಿ ಪ್ರಾಬ್ಲಮ್ಗಳನ್ನ ನಾನು ಡಿಸ್ಕಸ್ ಮಾಡಿದ್ದೀನಿ, ನೀವು ನೋಡ್ಬೋದು. ಅವೆಲ್ಲ ವಿಡಿಯೋಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಜಾಸ್ತಿ ಪ್ರಾಬ್ಲಮ್ ಸಾಲ್ವ್ ಮಾಡಿದಷ್ಟು ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.